ಈ ಒಂದು ಸೊಸೈಟಿಯ ಹೆಸರೇ ಇವತ್ತು ರೂಪಿಸ್ತದೆ ಸೌಹಾರ್ದ ಸಿರಿ ಅಂತ. ಸೌಹಾರ್ದ ಹೇಳಿದರೆ ಒಂದು ಎಲ್ಲರೊಡನೆ ಬೆರೆತು ಎಲ್ಲರಿಗೆ ಬೇಕಾದಂತೆ ನಡೆಯುವ ಒಂದು ವಿಷಯ. ಸಿರಿ ಅಂತ ಹೇಳಿದರೆ ಲಕ್ಷ್ಮಿ. ಲಕ್ಷ್ಮಿ ಸಿಗಬೇಕು, ಪ್ರಾಪ್ತಿ ಆಗಬೇಕಾದ್ರೆ ಸೌಹಾರ್ದತೆ ಇದ್ದರೆ ಮಾತ್ರ ಸಾಧ್ಯ. ಈಗ ತಾನೇ ಇದೇ ಸಂಘದ ಓರ್ವ ಮಾಧವ್ ಹೆಗಡೆ ಅವರು ಪ್ರಾಸ್ತಾವಿಕದಲ್ಲಿ ಹೇಳಿದರು, ನಮ್ಮ ಈ ಸಂಸ್ಥೆ ಖಾಲಿ ಹಣ ಒಗ್ಗೂಡಿಸುವುದು ಮಾತ್ರ ಅಲ್ಲ, ಸಮಾಜದ ಎಲ್ಲ ನ್ಯೂನತೆಗಳಲ್ಲಿ ಇಲ್ಲ ಯಾರಿಗೆ ಅಶಕ್ತರಿದ್ದಾರೆ ಅವರಿಗೆ ನಾವು ಸಹಕಾರ ಮಾಡೋದ್ರಲ್ಲಿ ಸಹ ನಮ್ಮನ್ನು ನಾವು ತೊಡಗಿಸಿಕೊಳ್ತಾವೆ ಅಂತ ಇದು ಹೇಳ್ತದೆ ಸೌಹಾರ್ದ. ಈಗಿನ ಒಂದು ಈ ಸಹಕಾರಿ ಸಂಘ ನಿಯಮಿತ ಸಾಹೇಬರಕಟ್ಟೆಯ ಉದ್ಘಾಟನೆಯನ್ನು, ಈ ಭವ್ಯ ಕಟ್ಟಡದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಯಾವತ್ತೂ ಅಭಾರಿಯಾಗಿದ್ದೇನೆ. ಹಾಗೂ ಈ ಸಂಸ್ಥೆ ಎಂದೆಂದಿಗೂ ಉಜ್ವಲವಾಗಿ ಬೆಳೆಯಲಿ, ಈ ಪ್ರದೇಶದ ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈಗಾಗಲೇ ನಮ್ಮ ದೇಶ ಭಾರತ ಇಡೀ ಪ್ರಪಂಚದ ಆರ್ಥಿಕತೆಯಲ್ಲಿ 4ನೇ ಸ್ಥಾನವನ್ನು ಗಳಿಸಿ 3ನೇ ಸ್ಥಾನಕ್ಕೆ ದಾಪುಕಾಲು ಹಾಕುವಲ್ಲಿ ತನ್ನ ಗರಿಯನ್ನು ಎದುರುಕೊಳ್ತಾ ಇದೆ. ಈ ಸುಸಂದರ್ಭದಲ್ಲಿ ಈ ಪುಟ್ಟ ಹಳ್ಳಿಯ ಸಾಹೇಬರಕಟ್ಟೆ ಶಿರಿಯಾರದಲ್ಲಿ ಜನಿಸಿದ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ತಮ್ಮ ಈ ಪರಿಸರದ ಎಲ್ಲ ಶಕ್ತ ಅಶಕ್ತ ಜನರಿಗೆ ತನ್ನ ಠೇವಣಿಯಲ್ಲಿ ಬಂದ ಮೊತ್ತವನ್ನು ಅಗತ್ಯ ಇದ್ದವರಿಗೆ ಸುಲಭದಲ್ಲಿ ಕಮ್ಮಿ ಬಡ್ಡಿಯಲ್ಲಿ ಕೊಟ್ಟು ಈ ಪರಿಸರದ ಕಾರ್ಮಿಕರಿಗೆ, ಕೃಷಿಕರಿಗೆ ಹಾಗೂ ಸಣ್ಣ ಹಾಗೂ ದೊಡ್ಡ ಉದ್ಯಮದಾರರಿಗೆ ನೆರವಾಗುವಲ್ಲಿ ಒಂದು ದಾಪುಕಾಲು ಹಾಕಿದೆ. ಇದು ಮುಂದೆ ಸಹ ಒಂದು ದೊಡ್ಡ ಒಂದು ಉದ್ಯೋಗಸ್ಥರಿಗೆ ಸಹಾಯ ಮಾಡುವ ಒಂದು ಯೋಗ್ಯತೆಯನ್ನು ಪಡೆಯಲಿ ಅಂತ ಆ ಪರಮಾತ್ಮನಲ್ಲಿ ಬೇಡ್ತೇನೆ. ಹಾಗೆ ಈ ಪರಿಸರದಲ್ಲಿ ತುಂಬ ಸಣ್ಣ ಅಂದರೆ ವಿದ್ಯಾರ್ಥಿಗಳಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ, ಅಶಕ್ತರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರಿಗೆ ಸಹ ಒಂದು ವಿದ್ಯಾರ್ಥಿ ವೇತನವನ್ನು, ಈಗ ತಾನೇ ಹೇಳಿದಾಗೆ ಗೋಗ್ರಾಸ ಅಂದರೆ ದನ ಕರುಗಳಿಗೆ ಒಂದು ಆಹಾರವನ್ನು ಕೊಡುವಂಥ ಒಂದು ವಿಷಯವನ್ನು ಅವರು ಹಾಕ್ಕೊಂಡಿದ್ದಾರೆ. ಇದು ಸಹ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಇವರ ಭವ್ಯ ಈ ಸಂಸ್ಥೆ ಭವ್ಯ ಉಜ್ವಲತೆಯನ್ನು ಕಾಣಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಬೇಡುತ್ತಾ, ಈ ಸಂದರ್ಭದಲ್ಲಿ ನನಗೆ ಒಂದು ಈ ಕಟ್ಟಡದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಈ ಸಂಘದ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ನನ್ನ ಈ ಎರಡನ್ನು ಮಾತನ್ನು ಇಲ್ಲಿ ನಿಲ್ಲಿಸ್ತೇನೆ. ನಮಸ್ಕಾರ. 2007ರಲ್ಲಿ ಸ್ಥಾಪನೆಯಾದ ಒಂದು ಸೌಹಾರ್ದ ಸಹಕಾರಿ ಸಂಘ ಇವತ್ತು 2025 18 ವರ್ಷದಲ್ಲಿ ಸ್ವಂತ ಕಟ್ಟಡವನ್ನು, ಅದು ಸಂಪೂರ್ಣ ಹವಾನಿಯಂತ್ರಿತ ಕಟ್ಟಡವನ್ನು ಮಾಡಿ ಕಟ್ಟಿ
ಇಷ್ಟು ಸುದೃಢವಾಗಿ ಬೆಳೆದಿದೆ ಅಂತ ಹೇಳಿದರೆ ಇದು ಈ ಆಡಳಿತ ಮಂಡಳಿಯವರ ಒಂದು ಕೆಲಸವೇ ಇದಕ್ಕೊಂದು ಸಾಕ್ಷಿ ಅಂತ ಹೇಳ್ಬೋದು. ಇವತ್ತು ಒಂದು ನಿಯಮಿತವಾಗಿ ಠೇವಣಿಯನ್ನು ಸಂಗ್ರಹಿಸಿ ಅದನ್ನು ಗ್ರಾಹಕರಿಗೆ ಸಾಲವನ್ನು ಕೊಟ್ಟು ಅದರ ಮೂಲಕವಾಗಿ ಇವರ ವ್ಯವಹಾರವನ್ನು ನಡೆಸ್ತಾ ಜೈ ಗಣೇಶ್ ಕ್ರೆಡಿಟ್ಸ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದೇ ಉದ್ದೇಶದಿಂದ ಸಮಾನ ಮನಸ್ಕರು ಸೇರಿ ಒಳ್ಳೆಯ ಉದ್ದೇಶಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಇರುವ ನಿರ್ದೇಶಕರು ಎಲ್ಲರೂ ಸುದೃಢರು, ಬಲಾಢ್ಯರೇ ಇದ್ದಾರೆ. ಅದರಿಂದ ಈ ಸಂಸ್ಥೆ ಸಹ ಬಲಾಢ್ಯವಾಗಿ ಬೆಳೆದಿದೆ. ಈ ಅಶೋಕ್ ಪ್ರಭು ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಜೀವದಲ್ಲೂ ಗಟ್ಟಿದ್ದಾರೆ, ಹಣದಲ್ಲೂ ಗಟ್ಟಿದ್ದಾರೆ. ಎಲ್ಲ ಉದ್ದೇಶ ಒಳ್ಳೆಯದೇ ಇದೆ. ಅವರ ವರದಿ ಎಲ್ಲಿ ಹೇಳಿದಾಗೆ ಬರೀ ವ್ಯವಹಾರ ಮಾತ್ರ ಅಲ್ಲ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರಕ್ಕಿರ್ಬೋದು, ಬೇರೆ ಬೇರೆ ಎಲ್ಲ ಕ್ಷೇತ್ರಕ್ಕೂ ಈ ಜೈ ಗಣೇಶ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದಿಂದ ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ಎಲ್ಲ ವರ್ಗದೊಟ್ಟಿಗೆ ಬೆರೀಲಿಕ್ಕೆ ಇದು ಒಂದು ಅವಕಾಶ ಆಗ್ತದೆ. ಮುಂದೆ ಈಗ 2 ಬ್ರ್ಯಾಂಚ್ ಇದೆ, 2 ಅಲ್ಲ, ಈಗಾಗಲೇ 2 ಬ್ರ್ಯಾಂಚ್ನಲ್ಲಿ ಅವರು ವ್ಯವಹಾರ ಶಾಖೆಗಳಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಎಷ್ಟೋ ಬ್ರ್ಯಾಂಚ್ ತೆರೆಯುವ ಅವರ ಕನಸು ಇದೆ. ಅದಕ್ಕೆ ಸರಿಯಾಗಿ ಅವರು ಹೆಡ್ ಆಫೀಸನ್ನು ಇವತ್ತು ಮಾಡಿಕೊಂಡಿದ್ದಾರೆ. ಅವರ ಆಶೆ ಈಡೇರಲಿ ಮತ್ತು ಈ ಪರಿಸರದ ಎಲ್ಲ ಗ್ರಾಹಕರಿಗೂ ಸಕಾಲದಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುವಂತ ಆಗಲಿ ಅಂತೇಳಿ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು. ಎರಡೇ ವಿಷಯ, ನಾನು ದೊಡ್ಡ ಭಾಷಣಕಾರ ಅಂತ ನನ್ನ ಮನಸ್ಸಿಗೆ ಬಂದಿದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಕಟ್ಟಡ ಪ್ರಾರಂಭವಾಗಲಿಕ್ಕೆ, ಈ ಸ್ಥಳದಲ್ಲಿ ಪ್ರಾರಂಭವಾಗಲಿಕ್ಕೆ ಕಾರಣ ನಮ್ಮ ಪ್ರಸಾದ್ ಭಟ್. ಯಾಕಂತ ಹೇಳಿದ್ರೆ ಈ ಜಾಗ ಕೊಡ್ತಿದ್ರೆ ನಮ್ಗೆ ಇಷ್ಟು ಒಳ್ಳೆ ಕಟ್ಟಡ ಇಷ್ಟು ಬೇಗ ಮಾಡ್ಲಿಕ್ಕೆ ಆಗ್ತೈತೆ ಎಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಈ ಜಾಗ ಸಾಹೇಬ್ರಗಟ್ಟ ಸುಮಾರು ಟೈಮಿಂದ ಜಾಗ ಹುಡುಕ್ತಾ ಇತ್ತು, ಒಂದು 3-4 ವರ್ಷದಿಂದ ಎಲ್ಲೂ ನಮ್ಗೆ ಜಾಗ ಆಗಲಿಲ್ಲ. ಈ ಜಾಗ ಅವನು ಕಡೆಗೆ ಹೀಗೆ ಮಾತಾಡೋ ಕೊಡ್ತೇವೆ ಮರ ಕೇಳಿದಾಗ ಒಂದು ರೇಟ್ ಹೇಳಿದ, ನಾವು ಈ ಜಾಗ ತಗೊಂಡಿದ್ದು, ಅವನಿಗೂ ಧನ್ಯವಾದಗಳು. ಹಾಗೆ ಈ ಬಿಲ್ಡಿಂಗ್ನ ಆರ್ಕಿಟೆಕ್ಟ್ ಅಂದ್ರೆ ಇಂಜಿನಿಯರ್ಸ್ ನಮ್ಮ ಚರಂಜಿತ್ ಶೆಟ್ಟಿ, ಅವರಿಗೂ ಸಹ ಧನ್ಯವಾದ. ಹಾಗೆ ರಕ್ತ ಸಮಯದಲ್ಲಿ ಮಾಡಿದ ಈ ಸೆಂಟ್ರಿಂಗ್ ವರ್ಕ್ ಮಾಡಿದ ನಮ್ಮ ಶಿವರಾಮಾಚಾರ್ಯರು ಹಾಗೂ ಮೇಸ್ತ್ರಿ ಅರುಣ್ ಕುಮಾರ್ ಕುಂದಾಪುರ, ಪೇಂಟ್ರು. ಹಾಗೆ ಇನ್ನೊಂದು ಹೇಳಬೇಕು, ಇಷ್ಟೆಲ್ಲ ಕೆಲಸ ಆಗಲಿ ಸಂದೇಶ ನನ್ನೊಟ್ಟು ಹೆಗ್ಲಿಗೆ ಕೊಟ್ಟು ಕೆಲಸ ಮಾಡ್ತಿದ್ದೆ, ಅವನಿಗೆ ಸನ್ಮಾನ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಿ ಇಡೀ ಎಲೆಕ್ಟ್ರಿಷಿಯನ್ ನಮ್ದು ಯಾವುದೇ ಪ್ಲಾನ್ ಇಲ್ದಿದ್ರು ಅವನೇ ನಿಂತು ಎಲ್ಲ ಕೆಲಸ, ಎಲೆಕ್ಟ್ರಿಷಿಯನ್ ತರಲ್ಲ, ಅವ್ರು ಪ್ಲಂಬಿಂಗ್ ಮಾಡಿದ, ಮೇಸ್ತ್ರಿ ಕೆಲಸ ಮಾಡಿದ್ರೆ ಎಲ್ಲ ಅವ್ರ ಕೆಲಸದವ್ರು, ಹೊರಟಿದ್ದವರೆಲ್ಲ ಯಾವುದೇ ಒಂದು ಇದಕ್ಕೆ ತೊಂದರೆ ಕೊಡದೆ ನಮ್ಗೊಂದು ಪಟ್ಟೊಂದು ಮಾತು ಹೇಳಿದ, ನಿಮ್ಮ ಬಿಲ್ಡಿಂಗ್ ಹಾಕೋದವರಿಗೂ ನಾನು ಹರ್ಕೋತಿಲ್ಲ ಅಂತೇಳಿ ಪೂಜೆದೊತ್ತಿಗೂ ಅದನ್ನೊಂದು ಕರೆಕ್ಟ್ ಮಾಡಿ ಕೊಟ್ಟಿದ್ದವಲ್ಲ, ಆಟವರಿಗೂ ನಮ್ಮ ಹೊಟ್ಟೆ ಎದ್ದು ಕೆಲಸ ಮಾಡಿ ಕೊಟ್ಟಿದ್ದ, ಅವನಿಗೂ ಅನಂತ ಧನ್ಯವಾದಗಳು. ಹಾಗೆ ರಮೇಶ್ ಆಚಾರ್ಯ ಇರ್ಬೋದು, ಗಣಪತಿ ಆಚಾರ್ಯ ಇರ್ಬೋದು, ಮರದ ಕೆಲಸ ಮಾಡಿಕೊಟ್ಟ, ಕೌಂಟರ್ ಕೆಲಸ ಮಾಡಿದ ನಮ್ಮ ಕ್ಲಾಸ್ಮೇಟ್ ರಮೇಶ್ ಆಚಾರ್ಯರು, ಹಾಗೆ ಮರದ ಕೆಲಸ ಮಾಡಿಕೊಟ್ಟ ಗಣಪತಿ ಆಚಾರ್ಯರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೆ ನನಗೆ ಇವತ್ತು ಸನ್ಮಾನ ಯಾಕೆ ಮಾಡಿದ್ರು ಗೊತ್ತಾ, ನಾನು ಹೇಳಿದೆ ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ಬೇಡ ಮಾಹಿತಿ ಹೇಳಿದೆ, ನೀವು ಕಾಲಿಗೆ ಉದ್ದಂಡೆ ಬೆಳೆದ ಮರ ಮಾಡಬೇಡ ಅಂತೇಳಿ, ಇಲ್ಲ ಅಂತೇಳಿ ಸನ್ಮಾನ ಮಾಡಿದ್ರು. ಈ ಸನ್ಮಾನ ಮಾಡಿದ್ರೆ ಒಂದು ಅರ್ಥ ಗೊತ್ತಿಲ್ಲ, ಬೇರೆಯವರಿಗೇನೋ ಗೊತ್ತಿಲ್ಲ, ನಮ್ದು ಅವಧಿ ಇಲ್ಲಿಗೆ ಮುಕ್ತಾಯ ಮಾಡ್ಬೇಕಂತ ಹೇಳಿಸಿ ಮಾಡಿದ್ರು ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದು ಹಂತದಲ್ಲಿ ಒಂದು ಮಾಡ್ಕೊಂಡು ಬಿಟ್ಟರೆ ಕೊಂಡೆ, ಬರೋ ಸಲ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಇಲೆಕ್ಷನ್ ಬರ್ತದೆ ನಮ್ಮಲ್ಲಿ, ಅದಕ್ಕೆ ನೀನು ಬರಬೇಡ ಅಂತ ಹೇಳೋದು ಮಟ್ಟಕ್ಕೆ ಸನ್ಮಾನ ಮಾಡಿದ್ರು ಏನೋ ಗೊತ್ತಿಲ್ಲ. ಎಲ್ಲ ನಮ್ಗೆ ಗೊತ್ತಿಲ್ಲ. ನಾನು ಅದೇ ಹೇಳಿದೆ, ಎಂತ ಬರುತ್ತೆ ನಿಂಗೆ ಗೊತ್ತಿರಕ್ಕಲ್ಲ, ನೀನು ನನ್ನ ಹತ್ರ ಹೇಳಲ್ಲ ಅಂತೇಳಿ. ಯಾಕಂದ್ರೆ ಅಂತ ಒಂದು ಸನ್ನಿವೇಶ. ಯಾಕಂತ ಹೇಳಿದ್ರೆ ನಮ್ಮ ಸಭೆಯಲ್ಲಿ ನಾವು ಸನ್ಮಾನ ಅಥವಾ ನಮ್ಮ ಸಂಸ್ಥೆಯಿಂದ ನಾವು ಸನ್ಮಾನ ತಗೊಳ್ಳೋದೊಂದು ದೊಡ್ಡ ಹೆಮ್ಮೆ ವಿಚಾರ ಅಲ್ಲ. ಆದ್ರೂ ಅವರೆಲ್ಲ ನಮ್ಮೆಲ್ಲ ಸ್ನೇಹಿತರು ಇರ್ಬೋದು, ನಮ್ಮ ನಿರ್ದೇಶಕ ಮಂಡಳಿ ಇರ್ಬೋದು, ಎಲ್ಲರೂ ಒಂದು ಒತ್ತಾಯಕ್ಕೆ ಇವತ್ತು ಸನ್ಮಾನ ತಗೊಂಡಿದ್ದೇನೆ. ಆ ಸನ್ಮಾನ ನಮ್ಗೆಲ್ಲ ಸಹಕಾರ ಕೊಟ್ಟ ನಮ್ಮ ನಿರ್ದೇಶಕ ಮಂಡಳಿ ಇರ್ಬೋದು, ಸದಸ್ಯರು ಇರ್ಬೋದು, ನಮ್ಮ ಬೆನ್ನೆಲುಬಾಗಿ ಸಹಕರಿಸಿದ ಮಂಜುನಾಥ್ ಸರ್ ಇರ್ಬೋದು, ನಮ್ಮ ವಿಜಯ್ ಸರ್ ಇರ್ಬೋದು, ಅಥವಾ ನಮ್ಮೆಲ್ಲ ಆತ್ಮೀಯರಿಗೂ ಅನಂತ ಧನ್ಯವಾದ.
ಧನ್ಯವಾದಗಳು. ಹಾಗೆ ನಮ್ಮ ಇರುವಂತಹ ಆಶಯಗಳಿಗೆ ಮತ್ತೊಮ್ಮೆ ವಿನೂತನವಾದ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ನಾವೀಗ ಒಂದು ಸಣ್ಣ ವಿಚಾರವನ್ನು ತಿಳಿದು ನಾವು ಹಣದ ಇಲ್ಲದಲ್ಲಿ ಸಹಾಯ ಮಾಡಿದ್ದು. ನಾವು ಒಂದ್ಸಲ ಈ ಗೋಗ್ರಾಸ ಅಭಿಯಾನ ಮಾಡಿದವಾಗ ಒಂದು ವಿಷಯವನ್ನು ಚರ್ಚೆ ಮಾಡಿದ್ವಿ ಎಲ್ಲ ಸುಮಾರು ಇತರ ಸಂಘಟನೆಯವರಿಂದ. ಈ ಗೋಗ್ರಾಸದ ಬಗ್ಗೆ ಊರು ನಾವು ಎಲ್ಲರ ಹತ್ರ ಬೇಡಿ ಹುಲ್ಲು ಕೊಡಿ ಅಂತ ಪೇಪರ್ ಆ್ಯಡ್ ಕೊಡೋದು ಸಂಘ ಸಂಸ್ಥೆಗಳೆಲ್ಲ ಬೇಡೋದ್ರಕ್ಕಿಂತ ನಮ್ಮ ಉಡುಪಿ ಜಿಲ್ಲೆಯ ಸಹಕಾರ ಸಂಘಗಳಿರ್ಬೋದು, ಸಂವಾದಗಳಿರ್ಬೋದು, ನಮ್ಮ ಲಾಭಾಂಶದಲ್ಲಿ ಅಥವಾ ಅಂಗವಿಕಲ ಸಂಸ್ಥೆಗಿರ್ಬೋದು, ಶಾಲೆಗಿರ್ಬೋದು, ಇನ್ನೊಂದು ಸಂಸ್ಥೆಗಿರ್ಬೋದು, ನಮ್ಮ ಲಾಭಾಂಶದಲ್ಲಿ 1% ಅಥವಾ 2% ತೆಗೆದು ಅವರಿಗೆ ಕೊಟ್ಟರೆ ಅವರು ಯಾರು ಯಾವುದೇ ಸಂಸ್ಥೆಯವರು ಯಾರ ಹತ್ರ ಕೈ ಚಾಚಬೇಕಾಗಿಲ್ಲ. ಅದಕ್ಕೆ ಎಲ್ಲ ಹೆಚ್ಚಿನ ಸಂಘ ಸಂಸ್ಥೆ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಸಿಒ ಇರ್ಬೋದು, ಅವರೆಲ್ಲ ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಅದರ ಬಗ್ಗೆ ಒಂದು ವಿಚಾರ ಮಾಡಿ ಆ ಸಂಸ್ಥೆಯಿಂದ ಒಂದು ನಮ್ಮ ಲಾಭಾಂಶದ 1% ಅಥವಾ ನಮ್ಮ ಊರಿನ ಶಾಲೆ ಇರ್ಬೋದು ಅಥವಾ ಯಾರು ಕಷ್ಟದಲ್ಲಿರ್ಬೋದು ಅವರಿಗೆ ಅಥವಾ ಪಂಚಾಯತ್ನ ಆಡಳಿತ ನಡೆಸಿದೆಯೋ ಅಥವಾ ಸ್ಮಶಾನ ಅಭಿವೃದ್ಧಿಗೂ ಯಾವುದಕ್ಕಾದ್ರೂ ಒಂದಕ್ಕೂ ಕೊಟ್ಟರೆ ನಮ್ಮ ಊರಿನ ಅಭಿವೃದ್ಧಿಗೆ ಏನೂ ತೊಂದರೆ ಇಲ್ಲ. ಹಾಗೆ ಮುಂದಿನ ದಿನಗಳಲ್ಲೂ ಸಹ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇವತ್ತು ಆಗಿರ್ತಕ್ಕಂಥ ನಮ್ಮ ಮೂರು ಮತ್ತು ನಾಟಕದಿದ್ದಾರೆ ಸತೀಶ್ ಬೈಗಳು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಮ್ಮ ಹೃದಯಾಂತರ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮುಂದಿನ ಹಾಗೆ ನಮ್ಮ ನಿರ್ದೇಶಕರ ಮಂಡಳಿ ಬಗ್ಗೆ ಒಂದು ಮಾತಾಡಬೇಕು. ಯಾಕಂತ ಹೇಳಿದ್ರೆ ಈ ಬಿಲ್ಡಿಂಗ್ ಮಾಡುವಾಗ ನಾವು ಮೀಟಿಂಗ್ ಕರೆದಾಗ ಯಾವುದೇ ಕೆಲಸ ಮಾಡೋದಕ್ಕೆ ಯಾವುದೇ ವಿಚಾರದಲ್ಲಿ ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಹಾಗೆ ಮಾಡಬೇಕು, ಯಾರು ಒಂದು ಮಾತಾಡಿ ನಾವು ಏನು ಮಾಡಿದ್ರು ಅದನ್ನೆಲ್ಲ ಒಪ್ಪಿಕೊಂಡು ನಮ್ಮ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಎಷ್ಟು ಬೇಕಾದ್ರೆ ಕಾರಣ ಅವರು ಇದೆಲ್ಲ ಶ್ರೇಯಸ್ಸು ನಮ್ಮ ನಿರ್ದೇಶಕ ಮಂಡಳಿ ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ಸಿಇಒ ಇರ್ಬೋದು, ಶಾಖಾಧಿಕಾರಿ ಎಲ್ಲ ಅವರಿಗೆಲ್ಲ ಈ ಕರೆಂಟ್ ಸೇರ್ತಾ ಇದೆ. ಹಾಗೆ ಸಾಧಾರಣ ಒಂದು 7 ತಿಂಗಳಲ್ಲಿ ಕಟ್ಟಡ ಕಾಮಗಾರಿಯನ್ನ ನಾವು ಮಾಡಿದ್ವಿ. ಯಾಕಂತ ಹೇಳಿದ್ರೆ ಈ ದಕ್ಷಿಣಾಯಣ ಉತ್ತರಾಯಣ ಈ ತಿಂಗಳಲ್ಲಿ ಬರ್ತಾ ಇದೆ. ನಾಡ್ದು 25ರ ಮೇಲೆ ನಾವು ಮಾಡ್ಲಿಕ್ಕೆ ಅದ್ರ ಬಗ್ಗೆ ಒಂದು ಟಾರ್ಗೆಟ್ ಹಾಕೊಂಡಿದ್ವಿ. ಈ ಕೆಲಸ ಇಂಥ ದಿನಗಳನ್ನು ನಾವು ಮುಗಿಸ್ಬೇಕಂತ. ಆ ದಿನಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಅದನ್ನ ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ನಡೆಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ರಿ. ಹಾಗೆ ನಮ್ಮ ಏನಿಗೆ ಪ್ರಾರಂಭದಲ್ಲಿ ನಾವು ಪುನಃ ಕೇಳಿ ಅದಕ್ಕೆ ಅವರ ಹತ್ರ ಕೇಳಿದವಾಗ ಏನೂ ತೊಂದರೆ ಇಲ್ಲ, ನೀವು ಮಾಡಿ ಬೇಗ ಕೆಲಸ ಮುಗಿತಾರೆ ಆಶೀರ್ವದಿಸಿದ್ದಾರೆ ಅವರಿಗೂ. ಹಾಗೆ ಎಲ್ಲ ನಮ್ಮೆಲ್ಲ ಇಲ್ಲಿ ನಡೆದಿರತಕ್ಕಂಥ ಎಲ್ಲರಿಗೂ ನನ್ನ ಹೃದಯಾಂತರದ ಒಂದನೇ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ನಮ್ಮ ಈ ಸಾಧನೆಯನ್ನು ಜಗದಗಲ ಪರಿಸರಿಸಲು ಸಹಕರಿಸತಕ್ಕಂಥ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಇನ್ನೊಮ್ಮೆ ಹೃದಯಾಂತರದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಧನ್ಯವಾದ.